ಕರವೇ ಕರ್ನಾಟಕ ರಕ್ಷಣಾ ವೇದಿಕೆ ಗಿಲ್ಲಿ ಗೆಲ್ಲಲ್ಲ ಅಶ್ವಿನಿ ಗೌಡ ಗೆಲ್ತಾರೆ. ಯಾವನ್ ಬಂದು ಬಿಗ್ ಬಾಸ್ ಮನೆಗೆ ಕಲ್ಲು ಹೊಡಿತೀರೋ ಆ ಪರಿಣಾಮ ನೀವು ಎದುರಿಸ್ಬೇಕಾಗುತ್ತೆ ಅಂತ ಹೇಳಿದ್ದು. ಇಷ್ಟು ದಿನ ಇಲ್ದಿರೋ ಕರವೇ ಇವಾಗ ಬಂದು ಅಶ್ವಿನಿ ಗೌಡ ಸಪೋರ್ಟ್ ಮಾಡ್ತಾವ್ರೆ ಅಂದ್ರೆ ಏನರ್ಥ ಗುರು? ಇಷ್ಟು ದಿನ ಎಲ್ಲೋಗಿದ್ರಿ? ನೋಡ್ತಾ ಇರಲ್ವಾ ಬಿಗ್ ಬಾಸ್ ಹೆಂಗ್ ನಡೀತೈತೆ, ಯಾರು ಎಂಟರ್ಟೈನ್ಮೆಂಟ್ ಮಾಡ್ತಾವ್ರೆ ಇಡೀ ಕರ್ನಾಟಕ ಜನತೆಗೆ ಅಂತ? ಇವಾಗ ಇಲ್ಲಿಂದ ಉದ್ಭವ ಆಗ್ಬಿಟ್ರಿ ಗುರು. ನಿಮ್ಮ ಕರವೇ ಒಬ್ಳು ಬಿಗ್ ಬಾಸ್ ಕೊಟ್ಟವ್ರೆ ಅಂದ್ರೆ ಅವಳು ಗೆದ್ದು ಬಿಡಬೇಕು ಅಂತ ನಿಂತಿದ್ದೀರ. ಹಾಗಾದ್ರೆ ಗಿಲ್ಲಿ ಅವನು ಬೇರೆ ದೇಶದವನ, ಬೇರೆ ರಾಜ್ಯದವನ, ಪಕ್ಕಾ ಕನ್ನಡದವನು, ಪಕ್ಕಾ ಮಂಡ್ಯದವನು. ಅಂದ್ರೆ ಕನ್ನಡನ ತನ್ನ ದೇಹದೊಳಗೆ ಕರತಲ ಮಾಡ್ಕೊಂಡಿರೋನೇ ಗಿಲ್ಲಿ. ಅತಿ ಹೆಚ್ಚು ಕನ್ನಡ ಮಾತನಾಡೋ ಭಾಷೆನೇ ಮಂಡ್ಯ. ಅಲ್ಲಿಂದ ಬಂದವನು ಪಕ್ಕಾ ಕನ್ನಡಿಗ ಗಿಲ್ಲಿ. ಅಲ್ಲ ಗುರು, ನೀವು ಸಂಘಟನೆ ಮಾಡ್ಕೊಂಡಿರೋದು ಬಿಗ್ ಬಾಸ್ ಅಲ್ಲೋದ್ರ ಗೆಲ್ಸಕ್ಕ, ಇಲ್ಲ ಕನ್ನಡತನದ ಬಗ್ಗೆ ಹೋರಾಟ ಮಾಡಕ? ಎಷ್ಟೋ ಕನ್ನಡ ಶಾಲೆಗಳು ಮುಚ್ಚಾಗವೆ, ಅದನ್ನ ಓಪನ್ ಮಾಡಿಸೋ ತಾಕತ್ತಿಲ್ಲ. ಕರ್ನಾಟಕದಲ್ಲಿ ಎಷ್ಟೋ ಬೇರೆ ಭಾಷೆ ಸಿನಿಮಾಗಳು ಬಂದು ಹಾರಾಡ್ಕೊಂಡು ಹೋರಾಟ ಮಾಡ್ಕೊಂಡು ಗೆದ್ಕೊಂಡು ಹೋಯ್ತಾವೆ, ಕೋಟಿ ಲೂಟಿ ಮಾಡ್ಕೊಂಡು ಹೋಗ್ತವೆ. ಅದನ್ನ ಕೇಳೋ ತಾಕತ್ತಿಲ್ಲ ನಿಮ್ಗೆ. ಎಷ್ಟೋ ಕಡೆ ಭ್ರಷ್ಟಾಚಾರ ಮಾಡಿ ಬಿಸಾಕ್ತವ್ರೆ, ಅದನ್ನ ಕೇಳೋ ತಾಕತ್ತಿಲ್ಲ ನಿಮ್ಗೆ. ಬೇರೆ ದೇಶದ ಬಾಂಗ್ಲಾ ವಲಸಿಗರಿಗೆಲ್ಲ ಮನೆ ಕೊಡ್ತವ್ರೆ, ಕನ್ನಡಿಗರ ಮೂಲೆ ಗುಂಪು ಮಾಡ್ತವ್ರೆ, ಅದನ್ನ ಕೇಳೋ ತಾಕತ್ತಿಲ್ಲ ನಿಮ್ಗೆ. ಬಿಗ್ ಬಾಸ್ ಮಾತ್ರ ಕೇಳೋ ತಾಕತ್ ಎಲ್ಲಿಂದ ಬಂದ್ಬಿಡ್ತು ಗುರು ನಿಮ್ಗೆ? ಅಯ್ಯೋ ಕರ್ಮ ಗುರು ನಿಮ್ಮವು. ಬಿಗ್ ಬಾಸ್ ಅಲ್ಲಿ ಇರೋದೆಲ್ಲ ಕನ್ನಡಿಗರೇ, ಬೇರೆ ಯಾರು ಇಲ್ಲ. ಬೇರೆ ದೇಶದಿಂದ ಯಾರು ಬಂದಿಲ್ಲ. ಫಸ್ಟ್ ಕನ್ನಡ ಉದಾರ ಮನಸ್ಸಿನವರು ಕನ್ನಡಿಗರು. ನೀವು ರೋಲ್ ಕಾಲ್ ಅಂತಾರ, ಆ ತರ ಈ ತರ ನೋಡ್ತಾ ಇದ್ರೆ ರೋಲ್ ಕಾಲ್ ಗಿರಾಕಿ ಹೊಡೆ ನೀವು ಅನ್ಸುತ್ತೆ. ಕನ್ನಡಿಗರ ಬಿಗ್ ಬಾಸ್ ಶೋ, ಕನ್ನಡಿಗರ ಅಲ್ಲಿರೋದು ಯಾವನಾರಾಗಿರ್ಲಿ ಸಂತೋಷ ಅಂತ ಹೇಳ್ಬೇಕೆ ಹೊರತು, ನೀವು ಎಷ್ಟೇ ಜನ ಕರ್ನಾಟಕದಲ್ಲಿ ಕರವೇ ಕಾರ್ಯಕರ್ತಿದ್ದೀರಾ ಎಲ್ಲ ಒಡ್ಗುದ್ಬಿಟ್ಟು ಎಲ್ಲ ಓಟ್ ಹಾಕ್ಬಿಡಿ ನಿಮ್ಮ ಅಶ್ವಿನಿ ಗೌಡಗೆ. ಇಡೀ ಕರ್ನಾಟಕ ಜನತೆ ಪವರ್ ಏನು ಅಂತ ನಾವು ತೋರಿಸ್ತಾರೆ, ಕರ್ನಾಟಕ ಜನತೆ ತೋರಿಸ್ತಾರೆ. ಒಂದು, ನೀವು ಅಶ್ವಿನಿ ಗೌಡ ಬ್ಯಾಟಿಂಗ್ ಮಾಡ್ತಾ ಇರಲ್ಲಪ್ಪ, ಅವಳ ಹತ್ರ ಹಣ ಐತೆ, ಅವಳು ಕನ್ನಡನೇ ಬರಕ್ಕೆ ಬರಲ್ಲ ನೆಟ್ವಾಗಿ, ಅದು ಬೇರೆ ವಿಷಯ. ಅವಳು ಕನ್ನಡ ಮೀಡಿಯಮೇ ಅಲ್ಲ, ಅದು ಬೇರೆ ವಿಷಯ. ಆದರೂ ಕನ್ನಡ ಪರ ಹೋರಾಟಗಾರ್ತಿ, ಅದು ಇನ್ನೂ ವಿಷಯ. ಈ ಸಲ ಗಿಲ್ಲಿ ಗೆದ್ದೇ ಗೆಲ್ತಾನೆ. ನಿಮ್ಮ ಕರವೇ ಶಕ್ತಿ ಜೊತೆಗೆ ಅಕ್ಕೊಂದು ದುಡ್ಡಿನ ಶಕ್ತಿ ಯಾವುದೂ ಮ್ಯಾಟ್ರ್ ಆಗಲ್ಲ. ಈ ಸಲ ಜನಗಳ ಶಕ್ತಿ, ಕರ್ನಾಟಕದ ಕನ್ನಡಿಗರ ಶಕ್ತಿ ಪಕ್ಕಾ ಮ್ಯಾಟ್ರ್ ಆಗುತ್ತೆ. ನೋಡ್ತಾ ಇರಿ. ಅದೇನೋ ಕಲ್ಲೊಡ್ರೆ ತಡಿತೀರಿ ಅಂದ್ರಲ್ಲ, ಕಲ್ಲೊಡಕ್ಕೆ ಚಾನ್ಸೇ ಕೊಡಲ್ಲ ನಾವು. ನಮ್ಮದೇ ಕಪ್ಪು, ಕಲ್ಲು ನಿಮ್ಗೆ ಹೊಡಿತೀವಿ. ನಿಮ್ಮ ಅಕ್ಕಂಗೆ ಹುಷಾರು, ಗೆಲ್ಲ ಗಂಟ.